ಹಲೋ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇರೋ ರೆಸಿಪಿ ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿನ ತಗೊಂಡಿದ್ದೀನಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ನಿಮ್ಗೆ ಗೊತ್ತೇ ಇದೆ, ಸಬ್ಬಕ್ಕಿ ಪಾಯಸ. ಸೊ ಇದನ್ನು 1 ಅವರ್ ನಾನು ನೆನೆಸ್ಕೊಳ್ತಾ ಇದ್ದೀನಿ. 1 ಅವರ್ ನೆನೆಸ್ಕೊಂಡಾದ್ಮೇಲೆ ನೋಡಿ, ಇದು ಈ ಥರ ನೆಂದಿರುತ್ತೆ. ಆಮೇಲೆ ಒಂದು ಬಾಣಲಿ ಎತ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲನ ಹಾಕಿ ಕರಗಿಸ್ಕೊಳ್ತೀನಿ. ನಾನು 1.5 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಮನೆಯವ್ರಿಗೆ ಎಷ್ಟು ಮಾಡ್ತಾಯಿದ್ದೀರೋ ಅಷ್ಟು ಬೆಲ್ಲ ತಗೊಳ್ಳಿ. ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಕ್ಕೆ ಬಿಡಬೇಕು. ಅದು ಕುದಿ ಬರ್ತಾ ಇರುವಾಗ ಫುಲ್ ಕರಗೋಗುತ್ತೆ. ಎಲ್ಲ ಮಿಕ್ಸಪ್ ಮಾಡ್ತಾಯಿದ್ದೀನಿ ಸುಮ್ಮನೆ ಕರಗಲಿ ಅಂತ. ನೋಡಿ, ಚೆನ್ನಾಗಿ ಕುದಿ ಬಂದರೆ ಈ ಥರ ಆಗುತ್ತೆ ಬೆಲ್ಲ. ಇದಕ್ಕೆ ನಾನು ನೆನೆಸಿರೋ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡಿ ಇದೊಂದು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ತುಪ್ಪ, ಶ್ರೀಕೃಷ್ಣ ತುಪ್ಪನ ತಗೊಂಡು ಅದರಲ್ಲಿ ದ್ರಾಕ್ಷಿ ಗೋಡಂಬಿನ ಕರ್ಕೊಳ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಘಮ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇದಕ್ಕೆ 2 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಹಾಲು ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಕಾಯಿಸಿರೋ ಹಾಲನ್ನ ಹಾಕ್ಕೊಳ್ತಾ ಇರೋದು ನಾನು. ಫುಲ್ಲು ಮಿಕ್ಸಪ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಾಲು ಒಡೆದೋಗುತ್ತೆ. ನೋಡಿ, ಇದು ಮಿಕ್ಸಪ್ ಆಗಿದೆ. ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ, ಮಿಕ್ಸಪ್ ಮಾಡ್ತಾ ಇದ್ದೀನಿ. ಇನ್ನು ಕರೆದಿರೋ ತುಪ್ಪನ ಹಾಕೋಬೇಕು, ದ್ರಾಕ್ಷಿ ಗೋಡಂಬಿ ಇರೋದನ್ನ. ಇದನ್ನು ಮಿಕ್ಸಪ್ ಮಾಡ್ಕೋಬೇಕು. ತುಪ್ಪ ಘಮ ಸ್ಮೆಲ್ ಸಕ್ಕತ್ತಾಗಿರುತ್ತೆ. ಇನ್ನೇನು ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ಇದನ್ನ ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಇದು ಈ ರೀತಿ ಬರುತ್ತೆ ನೋಡಿ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.